ನೀವೇನೋ ನಿಜವಾಗಿ ಸಂಗೀತ ಕಲ್ತೋರನ್ನ ನಿಜವಾದ ಕಲಾವಿದರನ್ನ ಬೆಳೆಸಬೇಕು ಅಂತ ಹೋಗ್ತಿದ್ದೀರಾ. ಇನ್ಮೇಲಿಂದ ನೀವು ಸರಿಗಮಪ ವೇದಿಕೆಗೆ ಹೋಗೋದಕ್ಕೆ ತುಂಬ ಈಸಿ ವೇ ಇದೆ. ಅಶ್ಲೀಲ ಸಾಹಿತ್ಯನ ಬರೀಬೇಕು. ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾದರೂ ನಿಮ್ಮ ಚಾನಲ್ಗೆ ಇದ್ರೆ ಇವತ್ತೇ ಆ ರಿಯಾಲಿಟಿ ಶೋನ ಸ್ಟಾಪ್ ಮಾಡಿ. ಕರ್ನಾಟಕದ ಸಮಸ್ತ ಜನತೆಗೆ ನಮಸ್ಕಾರ. ನಾನು ಪ್ರದೀಪ್ ಮಾತಾಡ್ತಾ ಇದ್ದೀನಿ. ನೀವೀಗಾಗಲೇ ತಮಿಳಲ್ಲಿ ನೋಡಿರ್ತೀರ, ಎತ್ತ ಸಾಗುತ್ತಿದೆ ಈ ಸರಿಗಮಪ ವೇದಿಕೆ ಅಂತ. ಒಂದು ಅರ್ಥ ಆಗ್ತಿಲ್ಲ. ನೀವೇನೋ ನಿಜವಾಗಿ ಸಂಗೀತ ಕಲ್ತೋರನ್ನ ನಿಜವಾದ ಕಲಾವಿದರನ್ನ ಬೆಳೆಸಬೇಕು ಅಂತ ಹೋಗ್ತಿದ್ದೀರಾ, ಅಥವಾ ಅವ್ರ ಮನಸ್ಸಿಗೆ ನೋವು ಮಾಡಿ ಬೇರೆ ಏನು ಮಾಡಬೇಕು ಅಂತಿದ್ದೀರಾ. ಸೊ ಒಂದು ನನಗೆ ಅರ್ಥ ಆಗ್ತಿಲ್ಲ. ನಾನು ಅದಕ್ಕೆ ಮೊನ್ನೆ ಒಂದು ಕಡೆ ಎಲ್ಲ ಸಿಂಗರ್ಸ್ಗಳಿರುವಂಥ ಒಂದು ಗ್ರೂಪಲ್ಲಿ ಒಂದು ಮೆಸೇಜ್ ಮಾಡಿದೆ. ಏನಂತಂದರೆ, ಇನ್ಮೇಲಿಂದ ನೀವು ಸರಿಗಮಪ ವೇದಿಕೆಗೆ ಹೋಗೋದಕ್ಕೆ ತುಂಬ ಈಸಿ ವೇ ಇದೆ. ನೀವು ಕಷ್ಟ ಪಡಬೇಕೇ ಆಗಿರಲಿಲ್ಲ, ಆಗೋದು ಇಲ್ಲ. ಇನ್ಮೇಲೆ ಕಷ್ಟ ಪಡಲೇಬೇಕು ಅಂತ ಏನಿಲ್ಲ, ತುಂಬ ಈಸಿಯಾಗಿದೆ. ಅದು ಏನು ಅಂತ ಕೇಳಿದ್ರೆ, ಮೊದಲು ನೀವೇನಾದರೂ ಕೆಟ್ಟ ಮಾತನ್ನ ಬೈತಿರ್ತೀರಿ ಅಥವಾ ಡಬಲ್ ಮೀನಿಂಗ್ ಮಾತುಗಳನ್ನ ಕೇಳಿಸ್ಕೊತಿರ್ತೀರಲ್ಲ, ಅದನ್ನೇ ಹಾಡುಗಳನ್ನಾಗಿ ಬರಿಬೇಕು. ಕೆಟ್ಟ ಸಾಹಿತ್ಯನ, ಅಶ್ಲೀಲ ಸಾಹಿತ್ಯನ ಬರಿಬೇಕು. ಸೆಕೆಂಡ್ ಥಿಂಗ್ ಏನಂತಂದ್ರೆ, ಹೆಂಗೂ ಕೆಟ್ಟದಲ್ವಾ, ಕೆಲವೊಂದು ಜನ ಅದಕ್ಕೆ ಅಂತಾನೆ ಇರ್ತಾರೆ ಕೇಳೋದಕ್ಕೆ ಅಂತ. ಸೊ ಅವ್ರಿಗೆ ಆದಷ್ಟು ಮಟ್ಟಿಗೆ ಅದನ್ನು ಶೇರ್ ಮಾಡಬೇಕು. ಆ ಹಾಡಿನಿಂದ ನಿಮಗೆ ಒಳ್ಳೆ ಪಾಪ್ಯುಲಾರಿಟಿ ಬರಬೇಕು. ಆಮೇಲೆ ನೀವು ಆಟೋಮೆಟಿಕ್ ಜಿ ಕನ್ನಡಕ್ಕೆ ಸೇರ್ತೀರ. ನಿಮಗೇನು ಸಂಗೀತ ಕಲೀಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ನೀವು ಶ್ರುತಿ ಅಂದ್ರೆ ಏನು, ತಾಳ ಅಂದ್ರೆ ಏನು, ರಾಗ ಅಂದ್ರೆ ಏನು, ಇದ್ಯಾವುದು ನಿಮಗೆ ಅವಶ್ಯಕತೆನೇ ಇಲ್ಲ. ಬರೀ ಕೆಟ್ಟ ಸಾಹಿತ್ಯ ಬರಿಬೇಕು, 4 ಜನ ಕೇಳಿಸ್ಬೇಕು, ನೀವು ವೇದಿಕೆಗೆ ಹೋಗ್ತೀರಾ. ಇದು ಆಕ್ಚುಲಿ ನಡೀತಿರೋದು. ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾದರೂ ನಿಮ್ಮ ಚಾನಲ್ಗೆ ಇದ್ರೆ ಇವತ್ತೇ ಆ ರಿಯಾಲಿಟಿ ಶೋನ ಸ್ಟಾಪ್ ಮಾಡಿ. ನಾಚಿಕೆ ಬರ್ಬೇಕು ನಿಮಗೆ. ಇನ್ನೊಂದೇನು ಗೊತ್ತಾ, ನನಗೆ ಒಳ್ಳೊಳ್ಳೆ ಸಂಗೀತ ಕಲಿತವರು ಕೂಡ ಆ ವೇದಿಕೆ ಮೇಲಿದ್ದಾರೆ. ಅಂಡ್ ಅಲ್ಲ, ನಿಮ್ಮ ಪ್ರಕಾರ ಯಾರು ಬರಬೇಕು ನಿಮ್ಮ ವೇದಿಕೆಗೆ ಅಂತ? ಸಂಗೀತ ಕಲಿತವ್ರು ಬರಬೇಕಾ, ಒಳ್ಳೆ ಟ್ಯಾಲೆಂಟ್ ಇದ್ದವ್ರು ಬರಬೇಕಾ? ನನ್ನ ಪ್ರಕಾರ ನಿಮ್ಮ ವೇದಿಕೆಗೆ ಬರಬೇಕು ಅಂತಂದ್ರೆ ಒಂದು ಸೈಕೋ ತರ ಇರಬೇಕು. ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ತೀರು ಹೋಗಿರ್ಬೇಕು, ಮನೇಲಿ ಯಾರು ಇರಬಾರ್ದು, ಇನ್ನೆಲ್ಲೋ ನನ್ನನ್ನು ಸಾಕ್ತಿರ್ಬೇಕು. ಅವಾಗ ನನ್ನನ್ನು ನೀವು ತಗೊಳ್ತೀರಿ. ನಾನು ಸಂಗೀತ ಕಲ್ತಿದ್ದೀನ, ಹಾಡ್ತಿದ್ದೀನ, ಬಿಡ್ತಿದ್ದೀನ, ಅದು ಸೆಕೆಂಡರಿ. ಇದು ನೀವು ಮಾಡ್ತಿರೋದು ಗನಂಧಾರಿ ಕೆಲಸ. ಅಂದರೆ ನಿಮಗೆ ಟ್ಯಾಲೆಂಟ್ ಬೇಕಾಗಿಲ್ಲ. ಹಾಗಾದರೆ ನಮ್ಮ ಬ್ಯಾಕ್ಗ್ರೌಂಡ್ ಬೇಕು. ನಮಗೇನಾದರೂ ಒಳ್ಳೆ ನೌಕರಿ ಇದ್ದರೆ ನೀವು ಮೆಗಾ ಆಡಿಷನಲ್ಲೇ ತೆಗೆದು ಬಿಸಾಕ್ತೀರಿ. ಒಳ್ಳೆ ಹಾಡುಗಾರ ಇದ್ರೂ ತೆಗೆದು ಬಿಸಾಕ್ತೀರಿ. ಅದನ್ನು ನಾನು ನೋಡಿದ್ದೀನಿ. ನಮ್ಮ ಹುಡುಗ ಇಲ್ಲೇ ನಮ್ಮ ಊರ ಹತ್ರ ಒಬ್ಬ ಹುಡುಗ ಒಳ್ಳೆ ಟ್ಯಾಲೆಂಟ್ ಇದೆ, ಅವನ ಹತ್ರ ಒಳ್ಳೆ ಹಾಡ್ತಾನೆ. ಅವನಿಗೆ ಯಾವುದೊಂದು KEBಲಿ ಒಂದು ಒಳ್ಳೆ ಜಾಬ್ ಇದೆ ಅಂತ ಹೇಳ್ಬಿಟ್ಟು ಅವ್ನು ಕಿತ್ತು ಬಿಸಾಕಿದ್ರಿ ಅಲ್ಲ. ನಾನು ಅವನ ಪರವಾಗಿ ಮಾತಾಡ್ತಿಲ್ಲ. ಅಂದರೆ ಸ್ಟ್ರಗಲ್ ಮಾಡಿ, ನಿಮಗೆ ಗೊತ್ತಾ, ಮುಂದಿನ ಸೀಸನ್ಗೆ 1 ವರ್ಷ ಟೈಮ್ ಇದೆ ಅಂತಂದರೆ ಈ ವರ್ಷದಿಂದನೇ ಕಲ್ತವ್ರು ಕೂಡ ಮತ್ತೆ ಕಲಿಯೋಕೆ ಶುರು ಮಾಡ್ತಾರೆ. ಏನಾದರೂ ಮಾಡ್ಬೇಕು, ನಾನು ವೇದಿಕೆಗೆ ಹೋಗಬೇಕು ಅಂತ ಆಸೆಗಳನ್ನು ಕಟ್ಕೊಂಡು, ಕನಸುಗಳನ್ನು ಕಟ್ಕೊಂಡಿರ್ತಾರೆ ರೀ. ಮನೇಲಿ ಅವ್ರ ತಂದೆ ತಾಯಿಗೆ ಉಗಿಸ್ಕೊಂಡು ಬೈಸ್ಕೊಂಡು ಮಾಡೋ ಕೆಲಸ ಬಿಟ್ಟು ಇದನ್ನೇ ಮಾಡ್ತಿರ್ತಾರೆ. ಅಂಥವ್ರು ನಿಮ್ಮ ಹೆಸರಿಂದ ಏನು ಮಾಡ್ಬೇಕು? ಇನ್ನು ಅವ್ರು ಕುಟ್ಬೇಕಾ? ಬಾಯಿ ಬಡ್ಕೊಬೇಕಾ? ಅವರು ಬಾಯಿ ಬಡ್ಕೋಬೇಕೇನ್ರಿ? ನಿಮಗೆ ನಾಚಿಕೆ ಬರ್ಬೇಕು ನಿಮಗೆ. ಸೊ ಇನ್ನೊಂದೇನಂತಂದ್ರೆ, ವಿಜಯ್ ಪ್ರಕಾಶ್ ಸರ್ ನಿಮ್ಮ ಮೇಲೆ ದೊಡ್ಡ ಫ್ಯಾನ್, ನಾನು ದೊಡ್ಡ ಅಭಿಮಾನಿಯಾಗಿದ್ದೆ ನಾನು. ಆದರೆ ಇನ್ನು ಮೇಲೆ ನೀವು ಮಾಡ್ತಿರೋ ಕೆಲಸಕ್ಕೆ ನಿಮ್ಮ ಫ್ಯಾನ್ ನಾನಲ್ಲ. ಏನ್ರಿ ಮಾಡ್ತೀರಾ ನೀವು? ಎಲ್ರಿಗೂ ವಾವ್ ಹಂಗೆ ಹಿಂಗೆ, ಏನು ನಿಮ್ಮ ಎಕ್ಸ್ಪ್ರೆಷನ್ನು, ಏನು ಕತೆ? ನಿಜವಾಗಿ ನಿಮ್ಮ ಮನಸ್ಸಿನಿಂದ ಹೇಳಿ, ಅವ್ರು ಚೆನ್ನಾಗಿ ಹಾಡ್ತಿದ್ದಾರಾ ಇಲ್ವಾ ಅಂತ. ಏನಕ್ಕೆ ಸುಮ್ಮನೆ ಎಲ್ಲರೂ ತಪ್ಪುದಾರಿಗೆ ತಗೊಂಡು ಹೋಗ್ತಿದ್ದೀರಾ ನೀವೆಲ್ಲ? ಇನ್ನು ರಾಜೇಶ್ ಕೃಷ್ಣನ್ ಸರ್ ಬಗ್ಗೆ ಮಾತಾಡಲ್ಲ, ಬಿಕಾಸ್ ಅವ್ರು ಏನಾದರೂ ಮಾತಾಡಬೇಕು ಅಂದರೆ ಅವ್ರು ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಆದರೆ ಅವರನ್ನು ಮಾತಾಡದೇ ಇರೋ ಹಾಗೆ ನೀವು ನಿಮ್ಮ TRPಗೋಸ್ಕರ ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿದ್ದೀರಾ ಅಲ್ವಾ? ನಿಮ್ಮ ಪ್ರಕಾರ ನಿಮ್ಮ ಚಾನಲ್ಗೆ TRP ಓಡಬೇಕು, ನಿಮ್ಮ ಚಾನಲ್ದು ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ರನ್ ಆಗಬೇಕು, ಫೇಸ್ಬುಕ್ ಚಾನಲ್ ರನ್ ಆಗಬೇಕು, ಎಲ್ಲ ಕಡೆಯಿಂದ ರೆವಿನ್ಯೂ ಜನರೇಟ್ ಆಗಬೇಕು. ನೀವು ಕೊಡೋ ಕಿತ್ತೋಗಿರೋ 5 ಲಕ್ಷಕ್ಕೆ 1 ಕೋಟಿ ಸಂಪಾದನೆ ಮಾಡಿ 5 ಲಕ್ಷ ಕೊಟ್ಟು ಸಮಾಧಾನ ಮಾಡುವಂಥ ನಿಮ್ಮದೊಂದು ಶೋ ಏನ್ರಿ ನಿಮ್ಮದು? ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಏನು ರಿಯಾಲಿಟಿ ಶೋ ನಡೆಸ್ತೀರಿ ನೀವು? ಇಲ್ಲಿವರೆಗೂ ನಿಮ್ಮ ಮೇಲಿರೋ ಸರಿಗಮಪ ವೇದಿಕೆ ಮೇಲಿರೋ ಒಂದು ಅಭಿಮಾನನೇ ಬೇರೆ ಆಗಿತ್ತು. ಇನ್ನು ಮೇಲಿಂದ ಕರ್ನಾಟಕದ ಜನತೆ ನಿಮ್ಮ ಮೇಲಿರೋ ಅಭಿಮಾನನೇ ಬೇರೆ ಆಗಿದೆ. ಎಲ್ಲ ಅವಮಾನ,
ಎಲ್ಲ ಅವಮಾನ. ಅದ್ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾರೆ ಯಾವುದೋ ಒಂದು ಊರಲ್ಲಿ, ಅದು ಯಾರ್ಯಾರೋ ಸಿಂಗರ್ಸ್ಗಳನ್ನ ಕರೆಸ್ತಾರೆ. ನಿಮ್ಮ ವೇದಿಕೆ ಮೇಲೆ ಒಂದು ರೆಸ್ಪೆಕ್ಟ್ ಇದೆ ರೀ ಆ ವೇದಿಕೆಗೆ. ಆ ಒಂದು ರೆಸ್ಪೆಕ್ಟ್ ಇರುವಂಥ ವೇದಿಕೆಗೆ ಯಾರ್ಯಾರನ್ನು ಕರ್ಕೊಂಬಂದು ಹಾಡಿಸ್ತೀರಿ ಅಂತ ಅನ್ನೋದಾದ್ರೆ ಏನಕ್ಕೋಸ್ಕರ ನೀವು ವೇದಿಕೆ ಮಾಡ್ತೀರಿ? ನನ್ನ ಪ್ರಕಾರ ಆರ್ಕೆಸ್ಟ್ರಾದಲ್ಲಿ ಇಲ್ಲಿವರೆಗೂ ಯಾರ್ಯಾರು ಹಾಡ್ತಿದ್ರು ಎಲ್ಲರೂ ಕೂಡ ಸೆಲೆಕ್ಟ್ ಆಗಬಹುದು. ಇನ್ನು ಆರ್ಕೆಸ್ಟ್ರಾದಲ್ಲಿ ಹಾಡೋರು ಒಂದು ಒಳ್ಳೆ ಸಿನ್ಸಿಯರ್ ಸಿಂಗರ್ ಅವ್ರು, ಆಯ್ತಾ, ನನ್ನ ಆರ್ಕೆಸ್ಟ್ರಾದಲ್ಲಿ ಆಯ್ತು, ಇನ್ಮೇಲೆ ಹಾಡ್ಕೊಂಡು ಹೋಗ್ಬಿಡ್ಬೇಕು ಅಂತ ಅವ್ರು ಬೇರೆ ಯಾವುದೂ ವಿಚಾರ ಮಾಡೋದಿಲ್ಲ ರೀ. ಆರ್ಕೆಸ್ಟ್ರಾದವರು ಕೂಡ ಅಷ್ಟು ಸಖತ್ತ ಕಾರ್ಯಕ್ರಮ ನಡೆಸ್ತಾರ್ರಿ. ನಿಮ್ದು ಯಾವ ಸೀಮೆ ಶೋ ರೀ ನಿಮ್ದು? ರಿಯಾಲಿಟಿ ಶೋ ಯಾವ ಸೀಮೆ ರಿಯಾಲಿಟಿ ಶೋ ನಿಮ್ದು? ನಾನು ಕೇಳ್ತಿದ್ದೀನಿ ಹಾಡನ್ನ, ಇದು ಓಕೆ, ನನಗೆ ಅದು ಅರ್ಥ ಆಗ್ತಿಲ್ಲ. ನನಗೆ ಆಶ್ಚರ್ಯ ಆಗಿರೋದೇನೆಂದ್ರೆ ಅಷ್ಟು ಕಿತ್ತೋಗೋ ಥರ ಸಾಂಗ್ ಹಾಡಿದ್ರು ಕೂಡ ಅಷ್ಟು ಚೆನ್ನಾಗಿ ಹೊಗಳಿಕೆ ಮಾಡ್ತಿರಲ್ಲ ಸಾರ್, ಜಡ್ಜಸ್ ಸಾರ್. ಏನು ಸಾರ್ ಇದು? ನಿಮ್ಮ ಮೇಲಿರೋ ಅಭಿಮಾನ, ನಿಜ ಹೇಳ್ತಿದ್ದೀನಿ, ನಿಮ್ಮ ಫ್ಯಾನ್ಸ್ಗಳನ್ನ ನೀವು ಕಳ್ಕೊಂತೀರಿ, ನಿಜ ಫ್ಯಾನ್ಸ್ಗಳನ್ನ ಕಳ್ಕೊಂತೀರಿ. ಬಟ್ ತುಂಬ ಸ್ಟ್ರಗಲ್ ಮಾಡಿ ತಮ್ಮ ಜೀವನೂ ಲೆಕ್ಕಕ್ಕಿಡದೆ ಕಲ್ತ್ಕೊಂಡು ಇವತ್ತು ನಿಮ್ಮ ವೇದಿಕೆ ಮೇಲೆ ಬಂದು ಏನೋ ಮಾಡಬೇಕು ಅನ್ನುವಂತಹ ಪ್ರಾಮಾಣಿಕ ಸಿಂಗರ್ಸ್ಗಳ ಮನಸ್ಸಲ್ಲಿ ನೋವುಂಟು ಮಾಡ್ತಿದ್ದೀರಿ. ಅವರ ಶಾಪ ನಿಮಗೆ ತಟ್ಟದೆ ಬಿಡೋದಿಲ್ಲ, ಇದಂತೂ ನಿಜ. ಅವ್ರೇನೋ ಹಾಡ್ತಾರಂತೆ, ಅವ್ರಿಗೆ ಅವಕಾಶ ಕೊಟ್ಟರಂತೆ, ಆ್ಯಂಡ್ ಅದನ್ನು ತಗೊಂಡು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೋದೇನೋ, ಅವ್ರನ್ನ ಹೊಗಳೋದೇನೋ. ಅಲ್ಲ, ಹೊಗಳೋದು ಅನ್ನೋದು ನೆನಪಿಗೆ ಬಂತು ನನಗೆ. ಒಂದು ಸರಿ ನಿಮ್ಮ ಕಿತ್ತೋಗಿರೋ ಎಪಿಸೋಡ್ಗಳನ್ನು ಈ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ದಲ್ಲಿ ಹಾಕಿರ್ತಾರಲ್ಲ, ಅದರಲ್ಲಿ ಕಮೆಂಟ್ಸ್ಗಳನ್ನು ನೋಡಿ ಒಂದ್ಸರಿ ನೋಡಿಕೊಂಡು ನಿಮ್ಮ ರಿಯಾಲಿಟಿ ಶೋನ ಕಂಟಿನ್ಯೂ ಮಾಡಿ. ಯಾರು ಸುಖ ಸುಮ್ಮನೆ ಹಾಕೋದಿಲ್ಲ, ಬೇಕು ಅಂತಲೂ ಹಾಕೋದಿಲ್ಲ, ಏನಾದರೂ ಒಂದು ರೀಸನ್ ಇರುತ್ತೆ, ಅದಕ್ಕೆ ಹಾಕಿರ್ತಾರೆ. ಒಂದು ಗಂಧ ಇಲ್ಲ, ಗಾಳಿ ಇಲ್ಲ, ಒಂದು ತಾಳ ಇಲ್ಲ, ಒಂದು ಶ್ರುತಿ ಇಲ್ಲ, ಅದನ್ನೆಲ್ಲ ಸಮರ್ಥನೆ ಮಾಡಿಕೊಂಡು ಏನೋ ಅದ್ಭುತವಾಗಿ ಆಡ್ಬಿಟ್ರಿ, ವಾವ್. ನಿಮ್ಮ ಕಮೆಂಟ್ಸ್ಗೆ ಇಷ್ಟು ಬೆಂಕಿ ಏನ್ರಿ ನಿಮ್ಗೆ ಬಂದಿರೋದು? ಏನು ಬಂದಿರೋದು ನಿಮಗೆ? ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಕಲ್ಲ. ನನಗೆ ಗೊತ್ತಿಲ್ಲ ಈ ಸರಿಗಮಪನ ಯಾರು ಹೋಸ್ಟ್ ಮಾಡ್ತಿದೆ, ಯಾರು ಪ್ರೊಡ್ಯೂಸರ್ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಅಂತ. ಅಲ್ಲ, ನಿಮಗೆ ಸ್ವಲ್ಪನಾದ್ರೂ ನಾಲೆಜ್ ಬೇಡವಾ? ಏನು ನಡೀತಿದೆ, ಏನೆಲ್ಲ ಸೊಸೈಟಿಲಿ ಏನೆಲ್ಲ ಅನ್ಕೊಳ್ತಿದ್ದಾರೆ ನಮ್ಮ ಬಗ್ಗೆ, ಏನು ಕತೆ ಅಂತ. ನಿಮ್ಮ ಮೇಲೆ ಇರೋ ರೆಸ್ಪೆಕ್ಟ್ ಏನು, ನೀವು ಅದನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದೀರಾ ಇಲ್ವಾ ಅನ್ನೋದಾದ್ರು ನಿಮಗೊಂದು ಕಾಮನ್ ಸೆನ್ಸ್ ಆದರೂ ಬೇಡವಾ ನಿಮಗೆ? ನಾನು ನಿಮ್ಮನ್ನು ಏನೋ ಅನ್ಕೊಂಡಿದ್ದಲ್ಲ ಸರ್. ಅಷ್ಟು ಅದ್ಭುತವಾಗಿರುವಂಥ ಗಾಯಕರು ನೀವು, ಅಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಿದ್ದೀರಿ ನಮಗೆಲ್ಲ, ಅಷ್ಟು ನಿಮ್ಮ ಮೇಲೆ ಅಭಿಮಾನ ಇದೆ, ಪ್ರೀತಿ ಇದೆ. ಆದರೆ ಎಲ್ಲೋ ಒಂದು ಕಡೆ ಸರ್ ನಿಮ್ಮ ಮನಸ್ಸಿಗೆ ಅನ್ಸೋದಿಲ್ವಾ, ಅಯ್ಯೋ ಇಂಥವ್ರಿಗೆ ನಾವು ಹಿಂಗೆಲ್ಲ ಕಮೆಂಟ್ಸ್ ಮಾಡಬೇಕು ಅಂತ? ಸಖತ್ ಬೇಜಾರಾಗ್ತಿದೆ. ಈ ಜಿ ಕನ್ನಡದ ಖಾಸಗಿ ವಾಹಿನಿ ಏನಿದೆಯಲ್ಲ, ಈ ಜಿ ಕನ್ನಡದು, ಈ ವಾಹಿನಿಯ ಈಗಿನ ಸೀಸನ್ನ, ಇಷ್ಟು ವರ್ಸ್ಟ್ ಸೀಸನ್ ನನ್ನ ಲೈಫಲ್ಲೇ ಯಾವತ್ತೂ ನೋಡಿರಲಿಲ್ಲ. ಅಷ್ಟು ವರ್ಸ್ಟ್ ಸೀಸನ್ ಇದು. ಹೊರಗಡೆ ನಾನು ಅದನ್ನೇ ಹೇಳಿದೆ, ನೀವೇನಾದರೂ ಇನ್ಮೇಲೆ ಸರಿಗಮಪಕ್ಕೆ ಹೋಗಬೇಕು ಅಂತಂದರೆ ತಿಳ್ಕೊಂಬಿಡಿ, ನೀವು ಕೆಟ್ಟ ಹಾಡುಗಳನ್ನು ಹಾಡಬೇಕು, ಡಬಲ್ ಮೀನಿಂಗ್ ಹಾಡುಗಳನ್ನು ಹಾಡಬೇಕು. ವೇದಿಕೆ ಮೇಲೆ ಯಾರಿಗೆ ಬೇಕು ಅವ್ರಿಗೆ ಬಾಯಿಗೆ ಬಂದಂಗೆಲ್ಲ ಕೆಟ್ಟದಾಗಿ ಬೈಬೇಕು. ಅಂದಾಗ ನೀವು ಫೇಮಸ್ ಆಗ್ತೀರಿ. ಫೇಮಸ್ ಆದಮೇಲೆ ನೀವು ಅಲ್ಲಿ ಹೋಗಿ ಕೂತ್ಕೊಂತೀರಿ. ಇನ್ನು ಇವ್ರು ಮಾಡೋದು ಎಂಥ ಗನದಾರಿ ಕೆಲಸ ಗೊತ್ತಾ? ಒಬ್ಬರಿಗೆ ಒಂದು ಅವಕಾಶ ಕೊಟ್ಟರೆ ನೆಕ್ಸ್ಟ್ ಇಯರ್ ಅದು ಬೇರೆಯವ್ರಿಗೆ ಅದು ಅವಕಾಶ ಅಂತಿಲ್ಲ, ಬೇರೆ ಕಡೆ ಅವರನ್ನೇ ತೊಗೊಂಡು ಹೋಗೋದು. ಆಮೇಲೆ ಕರ್ನಾಟಕ ಡ್ಯಾನ್ಸ್ ತೊಗೊಂಡು ಹೋಗ್ತಾರೆ, ಆಮೇಲೆ ಬಿಗ್ ಬಾಸ್ಗೆ ತೊಗೊಂಡು ಹೋಗ್ತಾರೆ, ಅಲ್ಲಿಗೆ ತೊಗೊಂಡು ಹೋಗ್ತಾರೆ, ಇಲ್ಲಿಗೆ ತೊಗೊಂಡು ಹೋಗ್ತಾರೆ, ಎಲ್ಲನೂ ಮಾಡ್ತಾರೆ. ಅವ್ರನ್ನ ಬೆಳೆಸಬೇಡಿ ಅಂತ ಹೇಳ್ತಾರೆ. ನಿಜವಾದ ಕಲಾವಿದರನ್ನ ಬೆಳೆಸ್ರಿ, ನಿಜವಾಗಿ ಪ್ರಯತ್ನ ಪಟ್ಟು ಶ್ರಮ ಪಟ್ಟಿರೋರನ್ನ ಬೆಳೆಸಿ, ನಮ್ದೇನೂ ಅಬ್ಜೆಕ್ಷನ್ ಇಲ್ಲ. ಆದರೆ ನೀವು ಇಂಥ ಕಚಡ ಕೆಲಸ ಮಾಡ್ತಿದ್ದೀರಲ್ಲ, ಇದು ನಮಗೆ ನಿಜವಾಗಿ ಮನಸ್ಸಿಗೆ ತುಂಬ ನೋವು ತಂದಿದೆ. ಗೊತ್ತಿಲ್ಲ ಇದು ಎಲ್ಲಿವರೆಗೂ ಹೋಗುತ್ತೋ ಏನು ಕತೆ ಅಂತನೂ. ಆದರೆ ಒಂದಂತೂ ಸತ್ಯ ತಿಳ್ಕೊಂಬಿಡಿ, ಪಾಪ ಇಲ್ಲಿವರೆಗೂ ಯಾರೆಲ್ಲ ಸಂಗೀತವನ್ನು ಕಲಿತು ಅಧ್ಯಯನ ಮಾಡಿ ಇವ್ರ ಕಡೆ ಬಯಸ್ಕೊಂಡು ಉಗಿಸ್ಕೊಂಡು ಮನೆಯಲ್ಲಿ ಹೇಳಿದ ಕೆಲಸ ಮಾಡಲಾರ್ದೆ ನಾನು ಸಂಗೀತನೇ ಕಲಿಬೇಕು, ನಾನು ಸರಿಗಮಪ ವೇದಿಕೆ ಮೇಲೆ ಹಾಡಬೇಕು ಅಂತ ಯಾರಾದರೂ ಅನ್ಕೊಂಡಿರೋರ ಆತ್ಮಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ. ಯಾಕೆ ಅಂತಂದರೆ ನೀವು ನಿಜಕ್ಕೂ ನೀವು ಹೋಗೋಕ್ಕಾಗೋದಿಲ್ಲ. ಯಾಕೆಂದರೆ ನೀವು ಕಲ್ತಿದ್ದೀರ, ನೀವು ಹೋಗೋಕ್ಕಾಗಲ್ಲ. ನೀವು ಕಲಿಬೇಡಿ, ಒಂಥರ ಸೈಕೋ ಥರ ಆಗಬೇಕಿಲ್ಲಿ. ಸೈಕೋ ಆಗಬೇಕು, ಮನೇಲಿ ಯಾರೂ ಇರಬಾರ್ದು, ನಾನು ಒಬ್ಬನೇ ಇರಬೇಕು, ತುಂಬ ಕಷ್ಟದಿಂದ ಬಂದಿರಬೇಕು. ಇನ್ ಕೇಸ್ ಬಂದಿರಲಿಲ್ಲ ಅಂತಂದ್ರೂ ಒಂದು ಕತೆ ಸೃಷ್ಟಿ ಮಾಡಿ ಆ ಸ್ಕ್ರಿಪ್ಟ್ ಚೆನ್ನಾಗಿತ್ತು ಅಂತಂದರೆ ನೀವು ಸೆಲೆಕ್ಟೆಡ್. ಅದರಲ್ಲಿ ಎರಡು ಮಾತಿಲ್ಲ. ನೀವು ಕೆಟ್ಟದಾಗ ಹಾಡಿದ್ರೂ ಪರವಾಗಿಲ್ಲ ಸರ್, ನಿಮ್ಮನ್ನು ಸ್ವಲ್ಪ ಬೇಸಿಕ್ ಆಗಿ ಏನೋ ಮಾಡಿ ಹಾಗೆ ಹಿಂಗೆ ಮಾಡಿ ಜಾತ್ರೆ ಮಾಡಿಬಿಡ್ತಾರೆ.
ಬಟ್ ಸಂಗೀತ ಕಲಿತವ್ರಿಗೆ ಈ ಅವಕಾಶ ಇಲ್ಲ. ಸೊ ಬೆಸ್ಟ್ ನಾನು ಹೇಳ್ತಿರೋದು ಸಂಗೀತ ಕಲಿತವ್ರಿಗೆ ನಿಮಗೊಂದು ಮಾತು ಹೇಳ್ತೀನಿ, ದಯವಿಟ್ಟು ನೀವು ಸರಿಗಮಪ ವೇದಿಕೆನ ತಲೆಯಲ್ಲಿಟ್ಕೊಂಡು ಕಲ್ತ್ಕೊಂಡು ಅಮ್ಮನ ಮಾತು ಕೇಳದೆ ದಯವಿಟ್ಟು ಇರಕ್ಕೆ ಹೋಗಬೇಡಿ. ನಿಮ್ಮ ಲೈಫಲ್ಲಿ ನಿಮಗೆ ಆಗಿರುವಂತಹ ಬೇರೆ ಬೇರೆ ಕೆಲಸ ಕಾರ್ಯಗಳಿರುತ್ತೆ, ಅದನ್ನ ಮಾಡಿ. ಅದರ ಜೊತೆಗೆ ಮ್ಯೂಸಿಕ್ ಕಲೀರಿ ಬೇಡ ಅನ್ನೋದಿಲ್ಲ, ಸಂಗೀತ ಕಲೀರಿ, ಆದರೆ ನಿಮ್ಮ ಆತ್ಮತೃಪ್ತಿಗೋಸ್ಕರ ಕಲೀರಿ. ಇವತ್ತು ಅದ್ರ ಬಗ್ಗೆ ಅದರಲ್ಲೇನೆ ಏನೋ ಸಾಧನೆ ಮಾಡ್ತೀನಿ ಅಂತಂದ್ರೆ ಇಂಥವ್ರು ಇದಾರಲ್ಲ ಕಚಡಗಳು, ಇಂಥ ವೇದಿಕೆಗಳಿದೆಯಲ್ಲ, ಇಂಥ ವೇದಿಕೆಗಳು ನಿಮಗೆ ಅವಕಾಶ ಕೊಡೋದಿಲ್ಲ. ಆಮೇಲೆ ಏನ್ ಮಾಡ್ತೀರಾ? ನಾನು ಹೇಳಿರೋದು ಕೆಲವೊಬ್ಬರಿಗೆ ನೋವಾಗಬಹುದು. ನಾನಂತೂ ನನ್ನ ಟ್ಯಾಲೆಂಟ್ ಅಲ್ಲ ರೀ, ನನಗೆ ಅವಶ್ಯಕತೆನೇ ಇಲ್ಲ ಅದು. ನೀವು ಕೆಲವೊಬ್ರು ಹೇಳ್ಬೋದು ಹೊಟ್ಟೆ ಕಿಚ್ಚಿಗೋಸ್ಕರ ಮಾತಾಡಿದ್ರು, ಹಂಗಾಯ್ತು ಹಿಂಗಾಯ್ತು ಅಂತ. ನಿಮ್ಮ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಿ ಸರಿಯಾಗಿ. ನೀವು ಇವತ್ತು ನನ್ನ ಸ್ನೇಹಿತರು ಆ ವೇದಿಕೆ ಮೇಲಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ನನ್ನ ಸ್ನೇಹಿತನಕ್ಕಿಂತ ಮತ್ತೊಬ್ರು ಚೆನ್ನಾಗಿ ಹಾಡ್ತಾರೆ ಅಂತ ಅನ್ನೋದಾದ್ರೆ ನಾವು ಅವ್ರಿಗೆ ಹೌದು ಸಭಾಷ್ ಅನ್ಲೇಬೇಕು, ಅವ್ರು ಚೆನ್ನಾಗಿ ಆಡ್ತಾರೆ ಅಂತಾನೆ ಅನ್ಬೇಕು. ಅದನ್ನ ಬಿಟ್ಟು ಬಕೆಟ್ಗಳನ್ನ ಹಿಡಿಯುವಂತ ಕೆಲಸ ನಂದಲ್ಲ. ಇದು ಸತ್ಯ ಇದ್ರೆ ಸತ್ಯ, ಸುಳ್ಳು ಇದ್ರೆ ಸುಳ್ಳು, ಇದೆ ಆಕ್ಚುಲಿ ಫ್ಯಾಕ್ಟ್. ಸೊ ನನ್ನ ಪ್ರಕಾರ ನಾನಂತೂ ವಿಷಯದಲ್ಲಿ ತುಂಬ ಹೇಳಬೇಕು. ಈಗಾಗಲೇ ತುಂಬ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಹೇಳ್ತಿದ್ದೀರಿ. ಸೊ ನಿಮ್ಗೆ ಅನಿಸಿದ್ದು ಏನು ಅನ್ನೋದನ್ನು ನೀವು ನನಗೆ ಕಮೆಂಟ್ಸ್ ಮಾಡಿ. ಯಾಕಂತಂದರೆ ನನ್ನ ಪ್ರಕಾರ ಇದೊಂದು ಒಳ್ಳೆ ಕಾರ್ಯಕ್ರಮ ಅಂತ ಇಲ್ಲಿವರೆಗೂ ಅಂದ್ಕೊಂಡಿದ್ದೆ, ಬಟ್ ಈ ಸೀಸನ್ ವೆರಿ ವರ್ಸ್ಟ್ ಸೀಸನ್, ಇದು ವೆರಿ ವರ್ಸ್ಟ್ ಸೀಸನ್. ಸೊ ಈ ವರ್ಸ್ಟ್ ಸೀಸನನ್ನು ನೋಡೋದು ಬಿಟ್ಟು ಬೇರೆ ಏನಾದರೂ ಕೆಲಸ ಮಾಡಿದ್ರೆ ಇನ್ನೂ ಒಳ್ಳೆಯದು ನನ್ನ ಪ್ರಕಾರ. ದಯವಿಟ್ಟು ಸಂಗೀತಗಾರರು ಕಲ್ತೋರು ಎಫರ್ಟ್ ಹಾಕಿದವರು ಅಂತ ಈ ಕಾರ್ಯಕ್ರಮನ ನೋಡೋಕ್ಕೆ ಹೋಗಬೇಡಿ, ಮನಸ್ಸಿಗೆ ನೋವಾಗುತ್ತೆ. ಅಲ್ಲ, ನಾನು ಇಷ್ಟೆಲ್ಲ ಕಲಿತು ದುಡ್ಡು ಖರ್ಚು ಮಾಡಿ ಅಲ್ಲಿ ಇಲ್ಲಿ ಅಂತ ಅಲೆದಾಡಿ ನನಗೊಂದು ವೇದಿಕೆ ಸಿಗಲಿಲ್ವಂತ ಮನಸ್ಸಲ್ಲಿ ಕೊರಗಿ ಸಾಯೋ ಪರಿಸ್ಥಿತಿ ಬಂದಿದೆ ಸರ್ ಕಲಿತೋರ್ಗೆ. ಅದನ್ನೇನಾದರೂ ಸ್ವಲ್ಪ ಗಮನ ಇಟ್ಟು ಕೇಳಿದ್ರೆ ನೀವು, ಯಪ್ಪ ದೇವ್ರೆ. ಆಮೇಲೆ ದಯವಿಟ್ಟು ಜಡ್ಜಸ್ಗಳು ನಿರ್ಣಾಯಕರಾಗಿರುವಂತಹ ವಿಜಯ್ ಪ್ರಕಾಶ್ ಸರು, ಆಮೇಲೆ ರಾಜಕೃಷ್ಣನ್ ಸರು, ಆಮೇಲೆ ಅರ್ಜುನ್ ಜನ್ಯ ಅವರು, ನಿಮಗೆ ಸ್ವಲ್ಪನಾದರೂ ಘನತೆ ಗೌರವ ಅನ್ನೋದಿದ್ರೆ ನಿಜವಾದ ಸಂಗೀತಗಾರರಿಗೆ ನೀವು ಅಪ್ರಿಷಿಯೇಷನ್ ಮಾಡಿ ಬೇಡ ಅನ್ನೋದಿಲ್ಲ, ಅಪ್ರಿಷಿಯೇಟ್ ಮಾಡಿ. ಸಖತ್ತಾಗಿ ಹಾಡಿದ್ರಿ, ಹಾಗೆ ಹಿಂಗೆ ಅಂತ ಏನಾದರೂ ತಿದ್ದಿ ಬುದ್ಧಿ ಹೇಳಿ. ಅದನ್ನು ಬಿಟ್ಟು ಹೆಂಗೆ ಹಾಡಿದ್ರು ನಿಮ್ಮ ರಿಯಾಕ್ಷನನ್ನು ನಮಗೆ ನೋಡೋಕ್ಕಾಗ್ತಿಲ್ಲ ಸರ್. ಏನು ಹಂಗೆ ಆಡ್ಬಿಟ್ಟು ವಾವ್, ಏನು ನಿಮ್ಮ ಎಕ್ಸ್ಪ್ರೆಷನ್, ಯಪ್ಪ ದೇವ್ರೆ. ನನಗೆ ಒಂಥರ ಅನ್ಸುತ್ತೆ ಯಾಕೆ ಇವ್ರು ಹಿಂಗಾದ್ರು ಅಂತ. ಸೊ ನಿಮ್ಮ ಅಭಿಮಾನಿಗಳಿಗೂ ನೀವು ನಿರಾಶೆ ಮಾಡ್ತೀರಿ. ಬಿಕಾಸ್ ನಾವು ನಿಮ್ಮನ್ನು ಗುರುಗಳು ಅಂತ ಹೇಳ್ಕೊತೀವಿ, ನಾವು ನಿಮ್ಮನ್ನು ಅಭಿಮಾನಿಗಳು ಅಂತ ಹೇಳ್ಕೊತೀವಿ ಅಂತಂದಮೇಲೆ ನಮಗೂ ಕೂಡ ಒಂದು ಗೌರವ ಕೊಡಿ. ಬಿಕಾಸ್ ಏನು ನಡೀತಿದೆ, ಏನಾಗ್ತಿದೆ, ಇದು ಸತ್ಯನ ಸುಳ್ಳು ಅಂತ ನಿಮ್ಮ ಮನಸ್ಸನ್ನು ಕೇಳಿ ಒಂದ್ಸರಿ ಗೊತ್ತಾಗುತ್ತೆ. ಯಾರು ಮೋಸ ಮಾಡಿದ್ರು ಕೂಡ ಮನಸ್ಸು ಮೋಸ ಮಾಡೋಕ್ಕಾಗೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಅಭಿಪ್ರಾಯಗಳನ್ನು ನಾನು ಹೇಳಿದ್ದೀನಿ. ದಯವಿಟ್ಟು ಯಾರಿಗಾದರೂ ಇದರಿಂದ ಮನಸ್ಸಿಗೆ ತೊಂದರೆ ಆಗಿದ್ದರೆ ಅಥವಾ ಮಾನಸಿಕವಾಗಿ ನಿಮ್ಗೆ ಏನಾದರೂ ನೋವಾಗಿದ್ದರೆ, ನೋವುಂಟು ಮಾಡಿದರೆ ನಿಜಕ್ಕೂ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸತ್ಯ ಸಂಸ್ಕೃತಿ ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವ ನ್ಯೂಸ್.